ಪಾಪ ಅವ್ರು ದರ್ಶನ್ ಅವರು ಅಲ್ಲ ಜೈಲಿಂದ ಹೊರಗಡೆ ಬಂದರೆ ಸಾಕು ಹೆಂಡತಿ ಮಕ್ಕಳ ಜೊತೆ ತಣ್ಣಗೆ ಏನೋ ಸಿನಿಮಾ ಮಾಡ್ಕೊಂಡು ಇರೋಣ ಅನ್ನೋ ಲೆವೆಲ್ಗೆ ಅವ್ರು ಬಂದಿದ್ದಾರೆ. ಇಲ್ಲಿ ನೋಡಿದರೆ ಪೈರಸಿ ಅಂತೆ, ರಿವ್ಯೂ ಅಂತೆ, ಹೌದಂತೆ, ಇದಂತೆ. ಯಾಕ್ರೀ ಬೇಕು ಇವೆಲ್ಲ? ಜೀವನ ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪುಗಳನ್ನು ತಿದ್ದುಕೊಂಡು ಪಾಠಗಳನ್ನು ಕಲಿತು ಮುಂದಕ್ಕೆ ಹೋಗಬೇಕು. ನಮ್ಮ ವ್ಯವಸ್ಥೆಗಳು, ನಮ್ಮ ಜೈಲಿನ ವ್ಯವಸ್ಥೆನೇ ಇರೋದು ಬಾಮಾ ಹರೀಶ್ ಅವರೇ. ಅದಕ್ಕೆ ಇರೋದು ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಜೀವನ ಪರ್ಯಂತ ಆತ ತಪ್ಪು ಮಾಡ್ತಾನೆ ಇರ್ತಾನೆ ಅನ್ನುವಂಥ ಕನ್ಕ್ಲೂಷನ್ಗೆ ನಾವು ಬರೋದು ಬೇಡ. ತಪ್ಪುಗಳು ಪಾಠ ಕಲಿಸುತ್ತೆ, ತಿದ್ದುಕೊಂಡು ಮುಂದಕ್ಕೆ ಹೋಗೋದಕ್ಕೆ ನಮ್ಮ ವ್ಯವಸ್ಥೆನೂ ಕೂಡ ಅನುವು ಮಾಡಿಕೊಳ್ಳುತ್ತೆ. ಅಂತಹ ಪ್ರಾಸೆಸ್ಸಲ್ಲಿರುವಂಥ ಒಬ್ಬ ನಟನ ಫ್ಯಾನ್ಸ್ ಅಂದ್ಕೊಂಡವರು ಇವ್ರು ಹೇಳೋ ಪ್ರಕಾರ ಇವ್ರು ಹೇಳೋದೇ ನಿಜ ಅಂತ ಅನ್ನೋದಾದರೆ ಈ ಥರ ಎಲ್ಲ ಮಾಡಿ ಪಾಪ ಅವ್ರ ಜೀವನಕ್ಕೆ ಇವ್ರು ತೊಂದರೆ ತಂದು ಕೊಟ್ಟರೆ ಏನು ಮಾಡೋದು? ಇಲ್ಲ ಅದು ಆಕ್ಚುಲಿ ಹೇಳ್ಬಿಡಿ ಅವರು ಆಸ್ ಅ ಪ್ರೊಡ್ಯೂಸರ್ ಪೈರಸಿ ಇದೆ, ಅದು ದರ್ಶನ್ ಫ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಬಾಮಾ ಹರೀಶ್ ಯಾರು ಅವರು. ಬೆನಿಫಿಟ್ ಆಗುತ್ತೆ? ಹೇಳಿ ಬಾಮಾ ಹರೀಶ್ ಅವರು. ಯಾರು ಬೆನಿಫಿಟ್ ಆಗುತ್ತೆ? ಮನೆ ಹಾಳಾಗ್ತದೆ. ಯಾರು ಬೆನಿಫಿಟ್ ಆಗುತ್ತೆ? ದುಡ್ಡು ಬರುತ್ತೆ ಹೇಳಿ ಬಾಮಾ ಹರೀಶ್ ಅವರು. ಮೇಡಮ್ ಇವಾಗ ಏನ್ ಪೈರಸಿ ಮತ್ತಾಗ್ಲಿ ಮತ್ತೆ ಲಿಂಕ್ ಆಗಿರ್ಬೋದು, ಟಾರೆಂಟ್ ಆಗಿರ್ಬೋದು, ಡೌನ್ಲೋಡ್ ಆಗಿರ್ಬೋದು, ಪಿಕ್ಚರ್ ಸ್ಟಾರ್ಟ್ 1 ರೀಲ್ 2 ರೀಲ್ ಆಗಿರೋ ಅಷ್ಟು ಬೇಗ ವ್ಯೂ ಬರೀತಾರೆ. ಯಾರೇ ಅಭಿಮಾನಿಗಳ ದುರಭಿಮಾನಿಗಳು ಕನ್ನಡ ದ್ರೋಹಿಗಳಂತಾನೆ ಕರಿಬಹುದು. ಇವತ್ತು ಒಂದು ಒಬ್ಬರು ಮನೆ ಹಾಳು ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಾರೆ. ಬಟ್ ನಿಜವಾಗ್ಲೂ ಫಸ್ಟು ಅದು ನಿಲ್ಲಿಸಿಲ್ಲ ಅಂತ ನಿಜ ಕನ್ನಡ ಚಿತ್ರರಂಗಕ್ಕೆ ಭಾಳ ಧಕ್ಕೆ ಉಂಟಾಗುತ್ತೆ ಮೇಡಮ್. ಎಸ್ ಮಾಸ್ತಿ ಸರ್. ಏನಂದ್ರೆ ತಮಿಳ್ ಇಂಡಸ್ಟ್ರಿನೇ ಹಾಳಾಗ್ಬಿಡ್ತು ಮೇಡಮ್. ಬರೀ ಪೈರಸಿ. ಸಿಂಗಾಪುರಲ್ಲಿ ಸ್ಪೆಷಲ್ ಶೋ ಮಾಡಿದ್ರು. ಅಂದ್ರೆ ಎಲ್ಲ ಅಷ್ಟು ತಮಿಳ್ ಆಕ್ಟರ್ಗಳು ಹೋಗ್ಬಿಟ್ಟು ಕೈ ಮುಗಿದು ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಕೇಳ್ಕೊಂಡ್ರು. ಇವನ್ ಪವನ್ ಕಲ್ಯಾಣ್ ಇವ್ರ ಫ್ಯಾನು ಅವ್ರ ಫ್ಯಾನು ಅನ್ಕೊಂಡು ಇವ್ರದ್ದು ಅವ್ರು ಹಾಕೊಂಡ್ರೆ ಪವನ್ ಕಲ್ಯಾಣ್, ಅಲ್ಲು ಅರ್ಜುನ್, ಮತ್ತೆ ಅವ್ರು ಯಾರವರು ನಮ್ಮ ಬಾಹುಬಲಿ ಮಾಡಿದ್ರಲ್ಲ ಅವರು ರಾಜಮೌಳಿ ಹೀರೋ ಪ್ರಭಾಸ್, ಇವರೆಲ್ಲ ಕೈ ಮುಗಿದು ಕೇಳ್ಕೊತ ದಯವಿಟ್ಟು ಅವ್ರ ಸ್ಟಾರ್ ಇವ್ರ ಸ್ಟಾರ್ಸ್ ಅಂತ ಫ್ಯಾನ್ಸ್ ಏನೇ ಆದ್ರೂ ಅದ್ರದ್ದು ಪರಿಣಾಮ ಬೀರೋದು ನಮ್ಮ ಇಂಡಸ್ಟ್ರಿಗೆ. ಬಟ್ ನನಗೆ ಆಸೆ ಇರೋದು ಅದು ಯಾವ ಕಾರಣಕ್ಕೆ ಸುದೀಪ್ ಅವ್ರಿಗೂ ಮತ್ತು ದರ್ಶನ್ ಅವರು ಅಷ್ಟು ಅನ್ಯೋನ್ಯವಾಗಿ ಬ್ರದರ್ಸ್ ಫ್ರಮ್ ಅನದರ್ ಮದರ್ ಅಂತ ಇದ್ದವರು ಇವತ್ತು ಒಬ್ರಿಗೊಬ್ರು ಫ್ಯಾನ್ಸ್ಗಳು ಅಥವಾ ಇವರು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ನಂಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಬಟ್ ಇವರಿಬ್ಬರಲ್ಲಿ ಇದ್ದಂತಹ ಭಾತೃತ್ವ ಮತ್ತು ಬಾಂಧವ್ಯ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಇರುಸು ಮುರುಸು ಆಗಿದೆ. ನನ್ನ ಆಯಾರ್ಜ್ ಈ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ನಾನೊಂದು ಉತ್ತಮ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸುದೀಪ್ ಅವ್ರು ಹೋಗಿ ದರ್ಶನ್ ಅವ್ರ ಜೊತೆ ಜೈಲಲ್ಲಿ ಒಂದಿನ ಹೋಗಿ ಭೇಟಿಯಾಗಿ ಮಾತಾಡ್ಕೊಂಡ್ ಬರ್ಬೋದಲ್ಲ. ಇಬ್ರು ಮಾತಾಡಿದ ತಕ್ಷಣ ಈ ಫ್ಯಾನ್ಸು ಒಂದಾಗ್ಬೋದಲ್ಲ. ಅದರಿಂದ ಈಗ ಏನ್ ನೀವು ಪೈರಸಿ ಅಂತಿದ್ದೀರಾ ಅಥವಾ ಕನ್ನಡ ಚಿತ್ರರಂಗಕ್ಕೆ ಲಾಸ್ ಅಂತ ಇದ್ದೀರಾ, ಅದೆಲ್ಲ ಸರಿ ಹೋಗ್ಬೋದಲ್ಲ. ಅಂತಹ ಪ್ರಯತ್ನಗಳನ್ನು ಯಾರು ಮಾಡ್ತಾರೆ, ಯಾರು ಮಾಡಬೇಕು? ರಿಯಾಲಿಟಿ ಶೋ ಅಲ್ಲಿ ಏನು ನಿರೂಪಣೆ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ತಮ್ಮ ವೇದಿಕೆ ಮೇಲೆ ಡೆವಿಲ್ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳಿದ್ದಾರೆ. ಅವರ ಅನೇಕ ಟ್ವೀಟ್ಗಳಲ್ಲಿ ಸುದೀಪ್ ದರ್ಶನ್ ಅವ್ರಿಗೆ ವಿಶ್ ಮಾಡಿದ್ದಾರೆ. ಅನೇಕ ಸಾರಿ ಟಿವಿಗಳಲ್ಲಿ ಆಗಿರೋದನ್ನು ಹೇಗಾದ್ರು ಮಾಡಿ ಸರಿಪಡಿಸ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ಹಿ ಎಸ್ ಪರ್ಸ್ನಲಿ ಗ್ರ್ಯಾಟಿಟ್ಯೂಡನ್ನು ತೋರಿಸಿದ್ದಾರೆ. ಅಂಥ ದೊಡ್ಡ ವೇದಿಕೆಯನ್ನು, ರಿಯಾಲಿಟಿ ಶೋವನ್ನು ಖಾಸಗಿ ವಾಹಿನಿಯಲ್ಲಿ ಬರುವ ಚಾನೆಲ್ಗಳಲ್ಲಿ ಆ ವೇದಿಕೆಯನ್ನು ಒಂದು ಮೀಸಲಿಡ್ತಾರೆ ಅಂದರೆ ಅದು ಆ ಮನುಷ್ಯನ ದೊಡ್ಡತನ. ಅದೇ ರಿಯಾಲಿಟಿ ಶೋ ಬಗ್ಗೆ ಇವ್ರು ಕಮೆಂಟ್ಸ್ಗಳು ಮಾಡ್ತಾರೆ. ದರ್ಶನ್ ಇಸ್ ಇನ್ ಜೈಲ್, ಅವ್ರು ಮಾತಾಡಕ್ಕಾಗಲ್ಲ. ಇವ್ರಿಗೆ ಅಟ್ಲೀಸ್ಟ್ ವೇದಿಕೆ ಇಲ್ವಲ್ಲ, ಪಾಪ ಹೆಂಡತಿ ಜೊತೆ ಅಂತ ಒದ್ದಾಡ್ಬೇಕಲ್ಲ. ಹೊಸಪೇಟೆ ಇನ್ಸಿಡೆಂಟ್ ಆದಾಗ ಏನೋ ಸುದೀಪ್ ಸರ್ ಹಾಕಿದ್ರು, ಅದಕ್ಕೆ ದರ್ಶನ್ ಸರ್ ರಿಪ್ಲೈ ಕೊಟ್ಟಿದ್ರು, ಆಯ್ತಾ? ಸೊ ಅವಾಗಿಂದನೂ ಫ್ಯಾನ್ಸ್ಗಳು ಹೊಂದಾಣಿಕೆಯಿಂದ ಇದ್ದಾರೆ. ನಾವಿಲ್ಲಿ ಈಗ ಕಿತ್ತೋಗಿದೆ ಮೇಡಮ್, ಕಿತ್ತೋಗಿದೆ ಅಂತ ನಾನು ಹೇಳ್ತಿದ್ದೆ. ನಮ್ಮ ಡಿ ಬಾಸ್ ಅವ್ರ ಸೆಲೆಬ್ರಿಟೀಸು ಯಾವತ್ತು ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ. ತುಂಬಾ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡೋಕೆ ಹೋಗಲ್ಲ. ಅವ್ರ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ. ನನಗಂತೂ ಬಹಳ ಗೌರವ ಕೊಟ್ಟಿದ್ದಾರೆ ಮ್ಯಾಮ್. ಅವ್ರೆ ನಿಮಗೆ ಕಮೆಂಟ್ ಮಾಡಿರೋದು ತುಂಬಾ ಕೊಟ್ಟಿದ್ದಾರೆ. ವಿಜಯ್ ರಮ್ಯಾ ಅವ್ರಿಗೆ ಕೊಟ್ಟಿದ್ದಾರೆ, ಬಹಳ ಜನರಿಗೆ ಕೊಟ್ಟಿದ್ದಾರೆ. ನಾನು ಹೇಳೋದು ಸಾರಾ ಸಗಟಾಗಿ ನಾವು ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗಕ್ಕಾಗಲ್ಲ. ಇವನ್ ಸುದೀಪ್ ಫ್ಯಾನ್ಸ್ ಅಂತ ಅನ್ಸ್ಕೊಂಡವರು ಕೂಡ ಇಷ್ಟು ಬ್ಯಾಡ್ ಆಗಿ ಕಮೆಂಟ್ಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲ್ಲ. ಪ್ರಶಾಂತ್ ಸಂಬರ್ಗಿ ಅವರೇ. ನೆಕ್ಸ್ಟ್ ಮೇಡಮ್, ನಮ್ಮ ಹೆಸರು ಶೇಖರ್ ಅಂತ, ನಾನು ಶಿವಣ್ಣನ ಫ್ಯಾನು. ನಾನು ಹೇಳ್ತೀನಿ, ಇವ್ರು ಹೇಳಿದ್ರು ನಾವು ಪೇಜೆಲ್ಲ ನಾವು ನೋಡ್ಕೊತಾ ಇದ್ದೀವಿ ಅಂತ. ಶಿವಣ್ಣ ನಮಗೂ ಕೂಡ ಏನೇ ಇನ್ಸಿಡೆನ್ಸ್ ಆದರೂ ಕೂಡ ನಾವು ಬೇರೆ ಯಾರಿಗೆ ಕೂಡ ಏನೇ ನೆಗೆಟಿವ್ ಕಮೆಂಟ್ ಮಾಡಿದ್ರು ಕೂಡ ನಮ್ಮನ್ನ ಕರೆದು ಬೈತಾರೆ ಶಿವಣ್ಣ. ಓಕೆ, ಅದನ್ನ ತಿಳ್ಕೊಳ್ಳಿ. ಶಿವಣ್ಣ ನಮ್ಮನ್ನ ಬೈತಾರೆ. ಯಾಕಮ್ಮ ಆ ಥರ ಮಾಡಬಾರ್ದಮ್ಮ, ಅವರು ನಮ್ಮ ಥರ ಅಮ್ಮ, ಆ ಥರ ಎಲ್ಲ ಮಾಡಬಾರ್ದಮ್ಮ, ತಪ್ಪಮ್ಮ, ನೀವು ಬುದ್ಧಿ ಕಲ್ತ್ಕೊಳ್ರಮ್ಮ ಅಂತಾರೆ. ಒಂದು ನಿಮಿಷ ಮಾತಾಡಬೇಡಿ. ಇದೇ ವಿಷ್ಣು ಸಾರ್ದು ಒಂದು ಶ್ರೀಕಾಂತ್ ಅಂತ ಸಿನಿಮಾ ಬಂದಾಗ ಶಿವಣ್ಣ ಬಳೆ ಹಾಕ್ಕೊಂಡಿದ್ರು. ಆಗ ನಾವು ಕೆಲವು ಅಭಿಮಾನಿಗಳೆಲ್ಲ ಕೇಳಿದಾಗ, ನೋಡಮ್ಮ ನಮ್ಮ ಪ್ರೀತಿಯಿಂದ ನಾವು ಚೆನ್ನಾಗಿದ್ದೀವಮ್ಮ, ನೀವು ಸಿನಿಮಾ ನೋಡ್ರಿ, ಸಿನಿಮಾ ಕೇಳಿಸ್ರಿ, ಆರಾಧನೆ ಮಾಡಿರಿ,
ಈ ಥರ ಎಲ್ಲ ಹೇಳ್ಬಾರ್ದಮ್ಮ, ತಪ್ಪಮ್ಮ ಅದೆಲ್ಲ. ವಿಷ್ಣು ಮಾಮ ನಮ್ಮ ಫ್ರೆಂಡೇ ಅಮ್ಮ ಅಂತ ಹೇಳಿದ್ರು. ಶೇಖರ್ ಬಟ್ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಗ್ರೇಟ್ ರೆಸ್ಪೆಕ್ಟ್, ಹ್ಯೂಜ್ ರೆಸ್ಪೆಕ್ಟ್. ಬಟ್ ಕಮಲ್ ಹಾಸನ್ ವಿಚಾರದಲ್ಲಿ ಅವ್ರಿಗೆ ಮಾತಾಡಲಿಲ್ಲ ಅನ್ನೋದು ನಮ್ಗೆ ಭಾಳ ಚುಚ್ಚುತ್ತೆ ಸರ್. ಮೇಡಮ್ ಓಕೆ ಅದು ಹೇಳ್ತೀನಿ ಮೇಡಮ್. ಕಮಲ್ ಹಾಸನ್ ವಿಚಾರದಲ್ಲಿ ನೋಡಿ ಅವ್ರಿಗೆ ಅವರು ಒಂದು ನಾನು ಗೆಸ್ಟಾಗಿ ಬಂದಿದ್ದೀನಿ. ಇವಾಗ ನಾನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಅವರೆಲ್ಲ ಏನೋ ಮಾತಾಡ್ತಾ ಇರ್ತಾರೆ ಅಂತ. ಅದಾದ್ಮೇಲೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಪದೇ ಪದೇ ಹೆಬಿಚುವಲ್ ಆಗಿ ಅವ್ರು ಪದೇ ಪದೇ ಅದನ್ನೇ ಮುಂದುವರಿಸಿದಾಗ ಶಿವಣ್ಣ ಅವರು ಎದ್ದು ನಿಂತು ನಥಿಂಗ್ ಡೂಯಿಂಗ್ ಮಾತಾಡಂಗಿಲ್ಲ, ನೀವು ಅವತ್ತೇನೋ ಮಾತಾಡಿದ್ರೆ ಮತ್ತೆ ಅದನ್ನ ಮಾತಾಡಂಗಿಲ್ಲ ಅಂತ ಹೇಳಿದ್ದಿದ್ರೆ ಬಹಳ ಸಮಾಧಾನ ಆಗ್ತಿತ್ತು. ಮೇಡಮ್ ಹೇಳ್ತೀನಿ. ಅದಕ್ಕೂ ಕೂಡ ಶಿವಣ್ಣ 2-3 ದಿನ ಆದ್ಮೇಲೆ, 1 ವಾರ ಆದ್ಮೇಲೆ ಅದು ಹೇಳಿದ್ರು. ಓಕೆ, ಅಲ್ಲಿ ಮಾಡಿದ್ದು ನನಗೆ ಆ ಸೌಂಡ್ ಇಲ್ಲೋಡೆ ಗೊತ್ತಾಗಿಲ್ಲಮ್ಮ, ಅದು ಮಾತಾಡಿದ ತಪ್ಪೆ, ಅದು ಅವ್ರು ತಿಳ್ಕೊಬೇಕಮ್ಮ ಅಂತ ಹೇಳಿದ್ರು. ಅವರು ಎಕ್ಸ್ಪೆಕ್ಟ್ ಮಾಡಿದ್ರು, ಅವ್ರು ಆನ್ಸರ್ ಕೇಳ್ಬೋದು, ಸಾರಿ ಕೇಳ್ಬೋದು ಎಕ್ಸ್ಪೆಕ್ಟ್ ಮಾಡಿದ್ರು. ಅವ್ರು ಸಾರಿ ಕೇಳಿಲ್ಲ. ಅದು ಶಿವಣ್ಣ ಪಾಪ ಅದರಿಂದ ಏನ್ಮಾರು ಅದನ್ನು ಮತ್ತೆ ತಮಿಳು ಯಾವುದೋ ಕೆಲವೆಲ್ಲ ಸೆಲೆಬ್ರಿಟಿ ಕರೆದಾಗ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗಿಲ್ಲ. ಅದು ತಪ್ಪಾಗಿದೆ, ನನ್ನಿಂದ ತಪ್ಪಾಗಿದೆ. ಮತ್ತು ಕನ್ನಡ ಬಗ್ಗೆ ಅವ್ರು ಇದೊಂದು ವಿಷಯದಲ್ಲಿ ತಪ್ಪಾಗಿದ್ರು ಕೂಡ ಹಿಂದೆಯಿಂದನೂ ಕೂಡ ಕನ್ನಡ ವಿಚಾರವಾಗಿ ತುಂಬ ಬಂದಿದ್ದಾರೆ ಅಲ್ವಾ. ನಮಸ್ತೆ, ನಾನು ಪ್ರಮೋದ್ ಅಂತ. ನಾನು ಉಪ್ಪಿ ಸರ್ ಫ್ಯಾನು. ಇವಾಗ ಪ್ರಶಾಂತ್ ಸಂಬರ್ಗಿ ಸರ್ ಆಗಿರ್ಬೋದು, ಆಗ ಒಂದು ಮಾತು ಹೇಳಿದ್ರು, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ. ಅವರು ಕೂಡ ಒಂದು ನೋನ್ ಫೇಸ್ ಆದ್ರಿಂದ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಪ್ರಶಾಂತ್ ಸಂಬರ್ಗಿ ಸರ್ ಅಂದರೆ. ಸೊ ಅವರು ಪ್ರಚೋದಿಸೋದ್ಬಿಟ್ಟು ಇನ್ನೂ ಪಾಸಿಟಿವ್ ಆಗಿ ಮಾತಾಡಿದ್ರೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗ್ಬೋದು. ಸೊ ಸೂಪರ್. ಇಡೀ ಗ್ಲೋಬಲ್ ಎಕಾನಮಿಯಲ್ಲಿ ಅಥವಾ ವರ್ಲ್ಡ್ ಸಿನಿಮಾ ಅಲ್ಲಿ ಪ್ರಚೋದಿಸೋದು ಬಿಟ್ಟು ಪಾಸಿಟಿವ್ ಆಗಿ ಹೇಳ್ತೀನಿ. ಬ್ರಾಡ್ ಪಿಟ್ ಆಗಿರ್ಬೋದು ಅಥವಾ ಎನಿ ಹೀರೋ, ಶ್ವಾರ್ಜ್ನೆಗರ್ ಆಗಿರ್ಬೋದು, ಅರ್ನಾಲ್ಡ್ ಆಗಿರ್ಬೋದು, ಎನಿ ಒನ್ ಬ್ರಾಡ್ ಪಿಟ್, ವಾಟ್ ಎವರ್ ಐ ವಾಂಟ್ ಟು ಸೇ, ಇಂಟರ್ನ್ಯಾಷನಲ್ ಸ್ಟಾರ್ಸ್, ಫ್ಯಾನ್ ಕ್ಲಬ್ಸ್ ಇರೋದಿಲ್ಲ. ಆಮೇಲೆ ಅವ್ರ ಫಿಲಾಂಥ್ರಫಿ ಇದೆಯಲ್ಲ, ಕೇವಲ ಫೋಟೋ ಆಪರ್ಚುನಿಟಿಗೆ ಅನ್ನದಾನ ಮಾಡದೆ ಇಲ್ಲ. ದೇ ಡೂ ವಾಟ್ ಈಸ್ ಕಾಲ್ಡ್ ಎಸ್ ಕನ್ಸ್ಟ್ರಕ್ಟಿವ್ ಫಿಲಾಂಥ್ರಫಿ. ಅಂದರೆ ಹಾಸ್ಪಿಟಲ್ ಕಟ್ಸೋದು, ಸ್ಕೂಲ್ ಕಟ್ಸೋದು, ವಿಚ್ ಇಸ್ ಸೀನ್. ಓಕೆ, ನನಗೆ ತುಂಬ ಬೇಜಾರೋದೇನು ಅಂದರೆ ಕೇವಲ ನೀವು ಅನ್ನದಾನ ಮಾಡಿ ಅವತ್ತು ನಾನು ದಾನ ಮಾಡಿದೆ ಅನ್ನೋದಲ್ಲ. ಏನಾದರೂ ಒಂದು ಕರ್ನಾಟಕ ಒಂದು ಹಾಸ್ಪಿಟಲ್ ಕಟ್ಟಿ, ಒಂದು 100 ನಾವಿರೋದೇ ಹೀಗೆ ಸರ್. ನನ್ನ ಅಭಿಮಾನ, ನಾನು ಕಟೌಟ್ ಹಾಕ್ತೀನಿ, ನಾನು ಹಾರ ಹಾಕ್ತೀನಿ, ನಾನು ಹಾಲಿನ ಅಭಿಷೇಕ ಹಾಕ್ತೀನಿ, ನಾನು ಅಚ್ಚೆ ಉಯಿಸ್ಕೋತೀನಿ, ಅವ್ರು ಮಾಡಿರೋ ಕೆಲಸಗಳನ್ನ ನಾನು ಮಾಡ್ತೀನಿ. ನಾನು ದೊಡ್ಡ ಇಂಟರ್ನ್ಯಾಷನಲ್ ಸ್ಟಾರ್ಸ್, ಅವ್ರು ಎಂತ ಫಿಲಾಂಥ್ರಪಿ ಆ ತರ ಇಲ್ಲ. ನಾವಿರೋದೇ ಹೀಗೆ ಕನ್ನಡಿಗರು, ನಾವಿರೋದೇ ಹೀಗೆ ನಮ್ಮ ಸ್ಟಾರ್ಗಳನ್ನ ಪೂಜಿಸ್ತೀವಿ, ಆರಾಧಿಸ್ತೀವಿ. ತಪ್ಪೇನಿದೆ ಪ್ರಶಾಂತ್ ಸಂಬರ್ಗಿ ಅವರೇ? ತಪ್ಪೇನಿಲ್ಲ. ಅದು ಅವ್ರ ಸ್ಟೈಲ್, ಇದು ನಮ್ಮ ಸ್ಟೈಲ್, ಇದು ನಮ್ಮ ಕನ್ನಡಿಗರ ಸ್ಟೈಲ್. ಇದು ಅದೇ ಕನ್ನಡಿಗರ ಸ್ಟೈಲ್. ನಾವು ಸಿನಿಮಾಗಳಿಂದ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಕೃಷಿಕರಾದ್ರು. ಗಂಧದ ಗುಡಿ ಸಿನಿಮಾ ನೋಡಿ ಅರಣ್ಯ ರಕ್ಷಣೆಯ ಬಗ್ಗೆ ಮಾತಾಡಿದ್ರು. ಎಷ್ಟೊಂದು ಸಿನಿಮಾಗಳಲ್ಲಿ ಹೆಣ್ಣಿನ ಶೋಷಣೆಯ ವಿರುದ್ಧ, ವರದಕ್ಷಿಣೆಯ ವಿರುದ್ಧ, ಶಬ್ದವೇದಿ, ಡ್ರಗ್ಸ್ ಮಾಫಿಯಾ ವಿರುದ್ಧ. ಸೊ ಇಂಥವೆಲ್ಲ ನಾವು ಪ್ರೋತ್ಸಾಹಗೊಂಡು, ನಾವು ಸಮಾಜ ಕಳಕಳಿಯನ್ನ ಇಟ್ಕೊಂಡು ನಮ್ಮ ಹೀರೋಗಳ ಸಿನಿಮಾ ನೋಡಿ ನಾವು ಕನ್ವಿಕ್ಟ್ ಆಗ್ತಾ ಇದ್ದೀವಿ. ಅವರ್ ಸ್ಟೈಲ್ ಜೊತೆಗೆ ಒಂದು ವಿ ಹ್ಯಾವ್ ಟು ಹ್ಯಾವ್ ಅ ಕನ್ಸ್ಟ್ರಕ್ಟಿವ್ ಚಾರಿಟಿ ಅಂತ ಹೇಳ್ತೀನಿ. ಕನ್ಸ್ಟ್ರಕ್ಟಿವ್ ಚಾರಿಟಿ ಬೇಕು ಅಂತ ಕೇವಲ ಒನ್ ಡೇ ಸೀಮಿತ ಇರಬಾರ್ದು, ಬರ್ಡೇ ಸೀಮಿತ ಇರಬಾರ್ದು, ಆ ಬರ್ಡೇಗೆ ಸೀಮಿತ ಇರಬಾರ್ದು ಅನ್ನೋದು ನನ್ನ ಒಂದು ಸಜೆಷನ್ ಇರಬಹುದು. ಮಾಡ್ತಿದ್ದಾರೆ ಯಶ್ ಮಾಡ್ತಾ ಇದ್ದಾರೆ, ಸೂಪರ್. ಸುದೀಪ್ ಅವ್ರು ಮಾಡ್ತಾರೆ, ದರ್ಶನ್ ಅವ್ರು ಮಾಡ್ತಾರೆ. ಅವರು ಯಾರಿಗೆ ಗೊತ್ತಿತ್ತೀರಿ? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ತೀರ್ಕೊಂಡಾಗ ಕೋಟಿ ಜನ ಬಂದು ನೋಡಿದ್ರು. ಪ್ರತಿಯೊಬ್ಬರು ಅವ್ರು ನಮಗೆ ಮಾಡಿದಂತ ಒಳ್ಳೆ ಕೆಲಸಗಳು ಏನು ಅಂತ ತಾವೇನ್ ಹೇಳ್ತಿದ್ರಲ್ಲ, ತೆರೆ ಮರೆಗೆ ಮಾಡ್ಬೇಕು, ಫೋಟೋಗೋಸ್ಕರ ಆ ತರ ನಮ್ಮ ಅಪ್ಪ ಅವ್ರು ಮಾಡಿ ತೋರಿಸಿದ್ದಾರೆ ಅಂತ ನಿದರ್ಶನಗಳು ಕೂಡ ಆಸ್ಪತ್ರೆ ಕಳಿಸಿದ್ದಾರೆ. ನಾನೇ ಅವ್ರಿಗೋಸ್ಕರ ಓಡಾಡಿದ್ದೀನಿ ಸರ್. ನಾನು ಒಬ್ಬ ಡಾಕ್ಟರ್ಗೋಸ್ಕರ ಓಡಾಡಿದ್ದೀನಿ ಬೇರೆ ಚಾನೆಲ್ ಇದ್ದಾಗ. ಬಟ್ ದಟ್ ಇಸ್ ನಾಟ್ ದಿ ಕ್ವಶನ್. ಕ್ವಶನ್ ಈಸ್ ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವಿಟಿ ಇರಲಿ ನಿಮ್ಮ ಮಾತಲ್ಲಿ, ಯಾಕೆ ಎತ್ಕಡ್ತೀರಾ ಅಂತ ಅವ್ರು ಕೇಳ್ತಾ ಇರೋದು ಆ ವಿಷಯಕ್ಕೆ. ಓಕೆ, ಮೆಜಾರಿಟಿ ಆಫ್ ದ ಡಾಕ್ಯುಮೆಂಟ್, ಈಗೇನು ಮರ್ಡರ್ ಕೇಸ್ ಡಾಕ್ಯುಮೆಂಟ್ ಆಗಿರ್ಬೋದು, ಹೈಕೋರ್ಟ್ ಬೇಲ್ ಪಿಟಿಷನ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಬೇಲ್ ಪಿಟಿಷನ್ ಆಗಿರ್ಬೋದು, ರೀಸನ್ಸ್ ಫಾರ್ ನಾಟ್ ಗಿವಿಂಗ್ ದ ಬೇಲ್ ಎಲ್ಲೋ ಒಂದು ಕಡೆ ಅಬ್ಸರ್ವೇಷನ್ ಬಂದಿರೋದು ಫ್ಯಾನ್ ಕಲ್ಚರ್ ಬಗ್ಗೆ. ಸೊ ಆ ಫ್ಯಾನ್ ಕಲ್ಚರ್ ಏನಕ್ಕೆ ಬಂದಿದೆ ಅಂದರೆ, ಅವ್ರು ಏನು ಆರಾಧ್ಯ ದೇವ ಅಂತ ಪೂಜಿಸ್ತಾರೋ ಕೇವಲ ಅಂತರಂಗ ಬಹಿರಂಗ ಜೊತೆಗೆ ಇರಬೇಕು, ಎರಡೂ ಇರಬೇಕು. ಇವತ್ತು ವಿಜಯಲಕ್ಷ್ಮಿ ಅವ್ರಿಗೆ ಕಮೆಂಟ್ ಮಾಡಿರೋದು ಕೂಡ ಅದೇ ಸುದೀಪ್ ಫ್ಯಾನ್ಸ್. ಅವರು ಆಲ್ಸೋ ಹ್ಯಾಸ್ ಟು ಬಿ ಅರೆಸ್ಟೆಡ್. ನಾನು ಯಾರ ಬಗ್ಗೆ ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡೋಣ, ಇದನ್ನ ಪಾಸಿಟಿವ್ ಆಗಿ. ಅಲ್ಲ, ಒಳ್ಳೆ ಕಲ್ಚರ್. ನಾನು ಒಳ್ಳೇದು ಮಾಡಿದ್ರೆ, ನಾನು ಇಲ್ಲಿ ಅನುದಾನ ಮಾಡ್ಬಿಡ್ತೀನಿ, ಇನ್ನೊಬ್ಬಳಿಗೆ ನೀನ್ ಅಂತವಳು ಇಂಥವಳು ಅಂತ ಕಮೆಂಟ್ ಮಾಡ್ತೀನಿ ಅಂದ್ರೆ ದಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್.